ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಿನ ಕೈದಿ ಭೇಟಿ ನೆಪ, ಜೈಲಿಗೆ ಕಿಲಾಡಿ ಲೇಡಿ ಎಂಟ್ರಿ ಕೊಡ್ತಾಳೆ. ಮಾತಾಡೋ ನೆಪದಲ್ಲಿ ಕದ್ದು ಮುಚ್ಚಿ ಸಿಮ್ ಕಾರ್ಡ್ ಜೊತೆಗೆ ಡ್ರಗ್ಸ್ ಅನ್ನ ಕೊಡ್ತಾ ಇದ್ಲು. ವಿಚಾರಣಾಧೀನ ಕೈದಿಯನ್ನ ಭೇಟಿ ಮಾಡಬೇಕು ಅನ್ನೋ ನೆಪ ಇಟ್ಕೊಂಡು ಒಬ್ಬ ಕಿಲಾಡಿ ಲೇಡಿ ಬರ್ತಾಳೆ ಜೈಲಿಗೆ. ಮಾತಾಡ್ತಾ ಕದ್ದು ಮುಚ್ಚಿ ಪೊಲೀಸ್ನವ್ರಿಗೆ ಗೊತ್ತಾಗದ ಹಾಗೆ ಸಿಮ್ ಕಾರ್ಡ್ ಜೊತೆಗೆ ಡ್ರಗ್ಸ್ ಅನ್ನ ಕೊಡ್ತಾಳೆ. ಸೆಂಟ್ರಲ್ ಜೈಲ್ನಲ್ಲೇ ಖತರ್ನಾಕ್ ಕೆಲಸ ಮಾಡಿದಾಳೆ ಈ ಕಿಲಾಡಿ. ಸಿಮ್ ಕಾರ್ಡ್ ಕೊಡುವಾಗ ಖಾಕಿ ಕೈಗೆ ಯುವತಿ ಲಾಕ್ ಆಗಿರೋದು. ಹೆಸರು ರಿತಿಕಾ ರೈ. ಪರಪ್ಪನ ಅಗ್ರಹಾರ ಪೊಲೀಸರಿಂದ ಈಕೆಯನ್ನ ಸೆರೆ ಹಿಡಿಯಲಾಗಿದೆ. ಈಗ ಪರಿಶೀಲನೆ ವೇಳೆ ಸಿಮ್ ಕಾರ್ಡ್ಗಳು, ಗಾಂಜಾ, ಬೀಡಿ ಎಲ್ಲವೂ ಕೂಡ ಪತ್ತೆಯಾಗಿದೆ. ಡ್ರಗ್ ಹಾಗೂ ಪ್ರಿಸನ್ ಆಕ್ಟ್ ಅಡಿಯಲ್ಲಿ ರಿತಿಕಾ ರೈ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ನೋಡಿ, ಜೈಲಲ್ಲಿ ಯಾವ ರೀತಿಯಾಗಿ ಡ್ರಗ್ಸ್ ಹೋಗುತ್ತೆ, ಯಾವ ರೀತಿಯಾಗಿ ಅವರಿಗೆ ಮೊಬೈಲು, ಸಿಮ್ ಕಾರ್ಡ್ಗಳು ಸಿಗ್ತಾವೆ ಅನ್ನೋ ಪ್ರಶ್ನೆ ಸಹಜವಾಗಿದ್ದೇ ಇರುತ್ತೆ. ಈಕೆ ನೋಡಿದ್ರೆ ಒಬ್ಬ ಕೈದಿಯನ್ನ, ವಿಚಾರಣಾಧೀನ ಕೈದಿಯನ್ನ ಭೇಟಿ ಮಾಡೋದಕ್ಕಂತ ಹೋಗಿ ಡ್ರಗ್ಗು, ಸಿಮ್ ಕಾರ್ಡ್ ಇದೆಲ್ಲವನ್ನು ಕೂಡ ಪೊಲೀಸರ ಕಣ್ತಪ್ಪಿಸಿ ಕೊಡ್ತಾ ಇದ್ಲಂತೆ. ಬಟ್ ಆಶ್ಚರ್ಯ ಏನು ಗೊತ್ತಾ, ಒಳಗಡೆ ಹೋಗುವಾಗ ಈಕೆಯನ್ನ ಚೆಕ್ ಮಾಡಲಿಲ್ವಾ ಪೊಲೀಸ್ನವರು ಅನ್ನೋ ಪ್ರಶ್ನೆ. ಈಕೆನೇ ನೋಡಿ, ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಲ್ಲ, ಮುಖ ನೋಡಿ ಆಕೆಯದ್ದು. ಮಾರ್ಚ್ 26ನೇ ತಾರೀಕು ವಿಚಾರಣಾಧೀನ ಕೈದಿಯನ್ನ ಭೇಟಿ ಮಾಡೋದಕ್ಕೆ ಅಂತ ಹೇಳಿ ರಿತಿಕಾ ರೈ ಹೋಗಿದ್ಲು. ಸಂಜೆ 4:30 ವಿಸಿಟರ್ಸ್ ಟೈಮ್ನಲ್ಲಿ ಪಾಸ್ ತೆಗೆದುಕೊಂಡು ಹೋಗಿದ್ಲು ಯುವತಿ ಒಳಗಡೆ. ಫರಾನ್ ಖಾನ್ ಎಂಬ ವಿಚಾರಣಾಧೀನ ಕೈದಿಯನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ಲು ಈಕೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್, ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಒಳಗಡೆ ಏಕೆ ಹೋಗಿದ್ದಾಳೆ? ಕದ್ದು ಮುಚ್ಚಿ ಡ್ರಗ್ಗು ಜೊತೆಗೆ ಸಿಮ್ ಕಾರ್ಡನ್ನು ಕೊಡೋದಕ್ಕೆ ಮುಂದಾಗಿದ್ದಾಳೆ. ಬಟ್ ಅದಕ್ಕಿಂತ ಮುಂಚೆ ಸಾಕಷ್ಟು ಚೆಕಿಂಗ್ ಇರುತ್ತಲ್ಲ, ಒಳಗಡೆ ಹೋಗೋವರಿಗೆ ಚೆಕ್ ಮಾಡಿಲ್ವಾ ಅಂತ ಈಕೆಯನ್ನ? ಖಂಡಿತ ನಮ್ಮ ಇದು ಏನು ಆಕೆ ಏನು ರಿತಿಕಾ ರೈ ಅಂತ ಇದ್ರು, ಅಲ್ಲಿ ವಿಚಾರಣಾಧೀನ ಕೈದಿ ಫರಾನ್ ಖಾನ್ ಅನ್ನೋರ್ನ ಭೇಟಿ ಮಾಡೋದಂತ ಸಂದರ್ಭದಲ್ಲಿ ಆತನಿಗೆ ಕೊಡೋದಕ್ಕೆ ಸಿಮ್ ಕಾರ್ಡ್ಗಳನ್ನ ಮತ್ತೆ ಮಾದಕ ವಸ್ತುಗಳನ್ನ ತೆಗೆದುಕೊಂಡು ಹೋಗಿದ್ದಂತ ಸಂದರ್ಭದಲ್ಲಿ ಅಲ್ಲಿನ ಕೈಗಾರಿಕಾ ಭದ್ರತಾ ಪಡೆ ಏನು ಮುಖ್ಯ ದ್ವಾರದ ಬಳಿ ಇರ್ತಾರೆ, ಅವ್ರಿಗೆ ಈಕೆಯ ನಡವಳಿಕೆಯನ್ನ ಕಂಡು ಸ್ವಲ್ಪ ಅನುಮಾನ ಶುರು ಆಗುತ್ತೆ. ಕೂಡಲೇ ಆಕೆಯನ್ನ ಮಹಿಳಾ ಸಿಬ್ಬಂದಿಯನ್ನ ಕರೆದು ತಪಾಸಣೆ ಮಾಡಿದಾಗ ಆಕೆ ಆ ವಿಚಾರಣಾಧೀನ ಕೈದಿಗೆ ಕೊಡೋದಕ್ಕೆ ತಂದಿದ್ದಂತ 3 ಏರ್ಟೆಲ್ ಕಂಪನಿಗೆ ಸೇರಿದಂತ ಸಿಮ್ ಕಾರ್ಡ್ಗಳು ಜೊತೆಗೆ 30 ಗ್ರಾಂ ಗಾಂಜಾ ಮತ್ತೆ 30 ಗ್ರಾಂ ಇತರೆ ಪೌಡರ್ ಮಾದರಿಯಲ್ಲಿ ಇರ್ತಕ್ಕಂತ ಒಂದು ಡ್ರಗ್ ಪತ್ತೆಯಾಗಿದೆ. ಆ ಪೌಡರ್ ಮಾದರಿಯಲ್ಲಿ ಇರ್ತಕ್ಕಂಥ ಡ್ರಗ್ ಅನ್ನ ಈಗಾಗಲೇ ತಪಾಸಣೆಗೆ ಯಾವ ಒಂದು ಬ್ರ್ಯಾಂಡ್ ಅನ್ನೋದರ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಅದನ್ನ ರವಾನೆ ಮಾಡಿರ್ತಕ್ಕಂಥದ್ದು. ಉಳಿದಂತೆ ಇಲ್ಲಿ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇದ್ದಾಗ ಏನು ಹಿಂದೆ ಒಂದು ಡ್ರಗ್ ಕೇಸ್ ನಲ್ಲೇ ಫರಾನ್ ಖಾನ್ ಪೊಲೀಸರ ಅತಿಥಿಯಾಗಿ ಜೈಲು ಸೇರಿರ್ತಾನೆ, ಅಥವಾ ಸದ್ಯ ನ್ಯಾಯಾಂಗ ಬಂಧನದಲ್ಲಿ ಇರ್ತಕ್ಕಂಥ ಆತನ ಭೇಟಿಗೆ ಎಂದಿನಂತೆ 26ನೇ ತಾರೀಕು ಸಂಜೆ 4:30 ಸುಮಾರಿಗೆ ವಿಸಿಟರ್ಸ್ ಅವರ್ಸ್ ಏನಿರುತ್ತೆ, ಆ ವಿಸಿಟರ್ಸ್ ಅವರ್ಸ್ ನಲ್ಲಿ ಆ ಒಂದು ಪಾಸ್ ಅನ್ನ ಪಡೆದಂತ ರಿತಿಕಾ ರೈ ಅವರು ತನ್ನ ಭೇಟಿಗೆ ಮುಂದಾಗ್ತಾರೆ. ಆದ್ರೆ ಈ ಹಿಂದೆ ಭೇಟಿಗೆ ಮುಂದಾದಾಗ ಇಂತಹ ಒಂದು ಅಕ್ರಮವಾಗಿ ಜೈಲಿನ ಒಳಗಡೆ ಏನೆಲ್ಲ ವಸ್ತುಗಳನ್ನ ಸಾಗಿಸಬಾರದು ಅಂತ ಒಂದು ನಿಯಮಾವಳಿಗಳಿದೆ, ಅಂತವನ್ನ ಸಪ್ಲೈ ಮಾಡ್ತಾ ಇರೋದು ಬೆಳಕಿಗೆ ಬಂದಿರತಕ್ಕಂಥದ್ದು. ಈಗ ಸದ್ಯ ಆಕೆಯ ಮೇಲೆ ಒಂದು ಡ್ರಗ್ ಕೇಸು ಮತ್ತೊಂದು ಪ್ರಿಸನ್ ಆಕ್ಟ್ ಅಡಿಯಲ್ಲಿ ಒಂದು ಕೇಸನ್ನ ದಾಖಲು ಮಾಡಿಕೊಂಡು ಪರಪ್ಪನ ಅಗ್ರಹಾರ ಪೊಲೀಸರಿಗೆ ಒಪ್ಪಿಸಿರ್ತಕ್ಕಂಥದ್ದು. ಅವರು ಆಕೆಯನ್ನ ಬಂಧನದ ಪ್ರಕ್ರಿಯೆ ಮುಗಿಸಿ ಇವತ್ತು ಕೋರ್ಟ್ ರಜೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಳೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಕೈಗೊಳ್ತಾ ಇದ್ದಾರೆ. ಈ ಒಂದು ಘಟನೆಯನ್ನ ನೋಡೋದಾದ್ರೆ ಮೊನ್ನೆ ಅಷ್ಟೇ ಏನು ಒಂದು ಮೊಬೈಲ್ಗಳ ಅವಳಿ ಶುರು ಆಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ IPL ಮ್ಯಾಚ್ ಅನ್ನ ನೋಡೋದು, ಅದನ್ನ ಸಪ್ಲೈ ಮಾಡೋದಕ್ಕೆ IPS ಅಧಿಕಾರಿ ಸಾಥ್ ಕೊಟ್ಟಿದ್ದಾರೆ ಅಂತಕ್ಕಂಥ ಹೇಳಿಕೆಗಳು, ಆ ಆರೋಪಿಗಳನ್ನ ಈಗಾಗಲೇ ಅವರ ಮೇಲೆ ಸಹ ಒಂದು ಪ್ರಿಸನ್ ಆಕ್ಟ್ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಿದ್ದಾರೆ. ಅದರ ಬೆನ್ನಲ್ಲೇ ಈ ಒಂದು ಘಟನೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಅಲ್ಲಿ ಎಷ್ಟೇ ಭದ್ರತೆಯನ್ನ ಕೈಗೊಂಡ್ರು ಜೈಲು ಸಿಬ್ಬಂದಿ ಅಥವಾ ಕೈಗಾರಿಕಾ ಭದ್ರತಾ ಪಡೆ ಏನು ಸಿಬ್ಬಂದಿ ಇದೆ ಅವರೆಲ್ಲರೂ ಸಹ ಭದ್ರತಾ ಕ್ರಮಗಳನ್ನ ಕೈಗೊಂಡ್ರು ಅಕ್ರಮಗಳಿಗೆ ಕಡಿವಾಣ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಒಂದು ಕಡೆ ಹೊರಗಡೆಯಿಂದ ಹೋಗ್ತಕ್ಕಂಥ ವಿಸಿಟರ್ಸ್ ನಾನಾ ರೂಪದಲ್ಲೂ ಸಹ ಅವರಿಗೆ ಬೇಕಾದಂತ ವ್ಯಕ್ತಿಗಳು ಯಾರು ಜೈಲಲ್ಲಿದ್ದಾರೆ ಅವರಿಗೆ ಬೇಕಾದಂತ ಮೊಬೈಲ್ ಅನ್ನ ಇರ್ಬೋದು, ಸಿಮ್ ಅನ್ನ ಇರ್ಬೋದು, ಬೇರೆ ಬೇರೆ ಮಾದಕ ವಸ್ತುಗಳನ್ನ ಸಪ್ಲೈ ಮಾಡ್ತಕ್ಕಂಥದ್ದು ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಈ ಸಂಬಂಧಪಟ್ಟಂತೆ DGP ಇರ್ತಕ್ಕಂಥ ಅಲೋಕ್ ಕುಮಾರ್ ಅವರು ಒಂದು ಉನ್ನತ ಮಟ್ಟದ ಸಭೆಯನ್ನ ಮತ್ತೆ ಕರೆದಿದ್ದಾರೆ. ಅದರಲ್ಲಿ ಯಾವ ಹಂತದಲ್ಲಿ ತಪಾಸಣೆ ಒಳಪಡಿಸಬೇಕು, ಮೊದಲಿಗೆ ಏನು ವಿಸಿಟರ್ಸ್ ಪಾಸ್ ಅನ್ನ ತೆಗೆದುಕೊಂಡ್ ಬಂದಂತವರನ್ನ ಮುಖ್ಯ ದ್ವಾರ ಅಂದ್ರೆ ಹೊಸ ರೋಡ್ ಅಂತ ಏನೋ ಇದೆ, ಅಲ್ಲಿನ ಒಂದು ಗೇಟ್ ಏನಿದೆ ಅಲ್ಲಿ ಪ್ರಾಥಮಿಕ ತಪಾಸಣೆ ಒಳಪಡಿಸಬೇಕು. ಅಲ್ಲಿ ಯಾವುದೇ ರೀತಿಯಾದಂತ ವಸ್ತುಗಳು ಕಂಡು ಬಂದಿಲ್ಲ ಅನ್ನೋದಾದ್ರೆ ಅವರನ್ನ ಮುಂದಿನ
ಜೈಲಿನ Okay. ಮುಖ್ಯ ದ್ವಾರಕ್ಕೆ ಕಳಿಸ್ಕೊಳ್ಬೇಕು. ಒಂದು ವೇಳೆ ಅಲ್ಲೇ ಏನಾದ್ರು ಬಂತಂದ್ರೆ ನೇರವಾಗಿ ಪರಪ್ಪ ನಗರ ಪೊಲೀಸರ ವಶಕ್ಕೆ ಒಪ್ಪಿಸೋದಕ್ಕೆ ಒಂದು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು ರಾಮ್. ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.